ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಡೈಲಿ ಲಾಗ್ಸ್ ವಿಡಿಯೋಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸಮ್ಮರಲ್ಲಿ ನೀವು ಯಾವ ರೀತಿಯಾಗಿ ಹೇರ್ ಕೇರ್ನ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ನೀವು ಸಮ್ಮರಲ್ಲಿ ವಾರಕ್ಕೆ 2 ಬಾರಿ ಆದರೂ ಹೇರ್ಗೆ ಆಯಿಲ್ನ ಮಾಡಿ, ಇದರಿಂದ ಕೂದಲು ಉದುರೋದಿಲ್ಲ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮ ಮೆಹಂದಿ ತೋರಿಸು ಹೆಂಗೈತೆ ನೋಡೋಣ. ಪೂ ಸುಮ್ಮನೆ ಇರೋ. ನೋ ಅಕ್ಕಂಗೆ ಹೊಡಿಬಾರ್ದು. ಹೊಡಿಬಾರ್ದು ಹೊಡಿಬಾರ್ದು ಹೊಡಿಬಾರ್ದು. ಗುಡ್ ಬೈ ಅಲ್ವಾ ನೀನು? ನೋ ಪಪ್ಪ ನೋ. ಬಿಡೋ ಮುದ್ದು, ಹಂಗೆ ಮಾಡಬಾರ್ದು ಕಂದ. ಹೊಡಿಬಾರ್ದು ಅಕ್ಕನ್ಗೆ. ನೋ 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 ನೋ. ಇಲ್ಲ ಬಿಡು, ತಮ್ಮ ಅಲ್ವಾ, ಗೊತ್ತಾಗಲ್ಲ ಅವನಿಗೆ. ಓಕೆನಾ? ಬಿಡು ಪಪ್ಪ. ಹೊಡಿತೀನಿ ನೋಡ ನಾನು ಇವಾಗ ನಿಂಗೆ. ಅಕ್ಕಂಗೆ ಯಾಕೆ ಹೊಡೆದು? ಅಕ್ಕ ಪಾಪ ಅಲ್ವಾ? ಮತ್ತೆ ಯಾಕೆ ಹೊಡಿತೀಯ ಅಕ್ಕನ್ಗೆ? ಅಕ್ಕ ಪಾಪ ಅಲ್ವಾ? ಬಿಡೋಳ ಹಂಗಿನ ಯಾಕೆ ಇಟ್ಕೋತೀಯ ಅಕ್ಕಿ ನಂಗಿನ? ನೀನ್ ಬಾಳ ತೀಟೆ ಮಾಡ್ತೀಯ. ನೀನ್ ಬಾಳ ತೀಟೆ ಮಾಡ್ತೀಯ. ಇಲ್ಲ ಅಲ್ವಾ? ನಿಜಾನೇ. ಅಕ್ಕಂಗ್ ನೋಡು ಹೆಂಗ್ ಹೊಡೆದೆ ನೀನು. ಅಕ್ಕಂಗ್ ನೋವಾಯ್ತು. ಅಕ್ಕಂಗ್ ನೋವಾಯ್ತು. ನೀನ್ ಹಂಗ್ ಹೊಡೆದೆ ಅಕ್ಕಂಗೆ. ಅಮ್ಮು ಜೋಕಾಲಿ ಆಡ್ತಾ ಇದ್ಲು, ಹಾಗೆ ಒಂದು ಸ್ವಲ್ಪ ವಿಡಿಯೋನ ಮಾಡಿದೆ. ಚಿಕ್ಕವರಿದ್ದಾಗ ನನ್ನ ಮಕ್ಕಳೆಲ್ಲ ಆಡೋದನ್ನು ನೋಡಿದರೆ ನನಗೆ ನಾನು ಚಿಕ್ಕವಳಿದ್ದಾಗ ಆಡ್ತಿರೋದೆಲ್ಲ ನಂಗೆ ನೆನಪಿಗೆ ಬರುತ್ತೆ. ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ರಾಗಿ ಗಂಜಿನ ಕುಡಿತೀನಿ. ಸ್ವಲ್ಪ ಬೆಲ್ಲ ಮತ್ತು ರಾಗಿ ಹಿಟ್ಟನ್ನು ಹಾಕಿ ನಾನು ಕುದಿಸ್ಬಿಟ್ಟು ಈ ಥರ ರಾಗಿ ಗಂಜಿನ ಮಾಡ್ಕೊತೀನಿ. ಮನೆ ಹಿಂದೆ ನೋಡಬಹುದು ನೀವು, ಎಷ್ಟು ಚೆನ್ನಾಗಿ ಗಿಡ ಬಿಟ್ಟಿದ್ದಾವೆ ಅಂದರೆ, ತುಂಬ ಗ್ರೀನ್ ಎಲ್ಲ ಒಣಗಿ ಹೋಗಿಬಿಟ್ಟಿತ್ತು. ಇವಾಗ ಚಿಗಿದ್ಬಿಟ್ಟು ಎಷ್ಟು ಚೆನ್ನಾಗಿ ಹಸಿರಾಗಿದೆ. ಅದು ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಮಧ್ಯಾಹ್ನಕ್ಕೋಸ್ಕರ ಸಿಂಪಲ್ಲಾಗಿ ಆಲೂ ಟೊಮೆಟೊ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆನ ಹಾಕಿ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು ಟೊಮೆಟೊನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಸೇರಿಸ್ಕೊಳ್ಳಿ ಮತ್ತು ಗರಂ ಮಸಾಲಾನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಆದಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲನ ಹಾಕಿದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡೆ. ಬೆಲ್ಲನ ಸೇರಿಸ್ಕೊಂಡು ಆದಮೇಲೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ, ಬೇಳೆನ ಸೇರಿಸ್ಕೊಳ್ಳೋಣ. ಬೇಳೆನ ಸೇರಿಸ್ಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ 5ರಿಂದ 10 ನಿಮಿಷಗಳ ಕಾಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ಮುಗೀತು, ಸಾಂಬಾರು ರೆಡಿಯಾಗುತ್ತೆ. ಅದರ ಜೊತೆ ನಾನು ಚಪಾತಿನ ಮಾಡ್ಕೋತಾ ಇದ್ದೆ. ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು. ಚಪಾತಿ ಜೊತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ನಾಳೆ ದೋಸೆ ಮಾಡಬೇಕು ಅಂತ ದೋಸೆ ಹಿಟ್ಟನ್ನು ಕೂಡ ರೆಡಿ ಮಾಡೋದಕ್ಕೆ ಅಕ್ಕಿನ ನೆನೆ ಇಡ್ತಾ ಇದ್ದೆ. 1.5 ಗ್ಲಾಸ್ಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತಗೋತೀನಿ ನಾನು. ಉದ್ದಿನಬೇಳೆ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು 4ರಿಂದ 5 ಸಾರಿ ಚೆನ್ನಾಗಿ ತೊಳ್ಕೊಳ್ತೀನಿ. ಯಾಕಂದರೆ ಕಸ ಅದು ಇರುತ್ತಲ್ವ. ಇದು ರೇಷನ್ ಅಕ್ಕಿಯಲ್ಲಿ ನಾನು ದೋಸೆನ ಮಾಡೋದು, ಇಡ್ಲಿನ ಮಾಡೋದು, ಪಡ್ಡು ಅದು ಆ ಥರ ಎಲ್ಲ ನಾನು ರೇಷನ್ ಅಕ್ಕಿಯಲ್ಲೇ ಮಾಡ್ತೀನಿ. ಚೆನ್ನಾಗಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ದೋಸೆ ಅಂದ್ರೂ. ನೋಡಿ, ಇವಾಗ 4ರಿಂದ 5 ಬಾರಿ ಚೆನ್ನಾಗಿ ತೊಳೆದುಕೊಳ್ತೀನಿ. ತುಂಬ ಧೂಳು ಅದು ಇರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ತೊಳೆದುಕೊಂಡಿದ್ದೀನಿ. ಇವಾಗ ನೀರನ್ನು ಹಾಕಿ 5ರಿಂದ 6 ಗಂಟೆ ಅಥವಾ 7ರಿಂದ 8 ಗಂಟೆ ಕೂಡ ನೀವು ನೆನೆಸಬಹುದು. ನೆನೆಸಿಟ್ಟು ಚೆನ್ನಾಗಿ ನೈಟ್ ನೀವು ರುಬ್ಬುವಾಗ
1 ಕಪ್ಪಷ್ಟು ಅವಲಕ್ಕಿನ ನೆನೆಸಿಟ್ಬಿಟ್ಟು ಅದ್ರ ಜೊತೆ ಸೇರಿಸಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಇವಾಗ ಚಪಾತಿನೂ ಮಾಡ್ತಾ ಇದ್ದೀನಿ ನೋಡಿ. ಸೈಡ್ ಬೈ ಸೈಡ್ ಮಾಡಿಬಿಡ್ತೀನಿ ನಾನು. ಹಾಗೆ ನನ್ನ ಮಗ ಮಲಗಿರುವಾಗಲೇ ಇದೆಲ್ಲ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅವನು ಎದ್ಮೇಲೆ ನನಗೆ ರೆಡಿ ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ. ಇವಾಗ ಚಪಾತಿ ಕೂಡ ರೆಡಿ ಆಯಿತು. ಇವತ್ತಿನ ಊಟಕ್ಕೆ ನಾನು ಚಪಾತಿ, ಸಿಂಪಲ್ಲಾಗಿ ಆಲೂ ಟೊಮೆಟೊ ಸಾಂಬಾರು ಮಾಡಿದ್ದೆ, ಮತ್ತು ಅದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ಮತ್ತು ರೈಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.